ನಾನು ನಾಗರಾಜ್ ಸೀನಿಯರ್ ಶೀಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ಧರ್ಮಸ್ಥಳದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ವಿಷಯ ಏನಂದರೆ, ಈಗಾಗಲೇ ನಮಗೆ ಕೆಲವೊಂದು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಏನಂತ ಕಮೆಂಟ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ನೀವು ಸೌಜನ್ಯ ಪರ ಮಾತಾಡ್ತಾ ಇಲ್ಲ, ತಿಮ್ಮಾರೆಡ್ಡಿ ಪರ ಮಾತಾಡ್ತಾ ಇದ್ದೀರಾ ಅಂತ. ಯಾಕೆ ಕೇಳಿದರೆ, ತಿಮ್ಮಾರೆಡ್ಡಿಯವರು ಕೂಡ ಸೌಜನ್ಯ ಪರ ಹೋರಾಟವನ್ನೇ ಮಾಡಿದ್ರು ಅವರು. ಯಾಕಂದರೆ 2012ರಲ್ಲಿ ಹೌದು, ಸೌಜನ್ಯ ಅವರ ಒಂದು ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತಲ್ವ, ಅತ್ಯಾಚಾರ ಎಸಗಿ ಕೊಲೆ ಆಗಿತ್ತು. ಅದನ್ನು ಸಂಬಂಧಪಟ್ಟಂತೆ ಅವರು ಹೋರಾಟವನ್ನು ಮಾಡಿದರು. ಎಲ್ಲ ಸೌಜನ್ಯ ಅವರ ತಾಯರಾಗಿರ್ಬೋದು, ಅವ್ರ ತಂದೆ ಎಲ್ಲರೂ ಕೂಡ. ಆವಾಗ ಅವರು ಸಂವಿಧಾನಾತ್ಮಕವಾಗಿ ಹೋರಾಟವನ್ನು ಮಾಡಿದರು. ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡಿದಾಗ ಸಂವಿಧಾನ ವಿರೋಧಿ ಏನು ನಮ್ಮ BJP ಪಕ್ಷ ಇದೆ, ಅದು ಆ್ಯಕ್ಷನೇ ತೊಗೊಂಡಿಲ್ಲ, ಯಾವುದೇ ರೀತಿ ಕ್ರಮ ತೊಗೊಳ್ಳಿಲ್ಲ. ಯಾಕಂದರೆ ಅವರು ನಾವು ಏನು ಹೇಳ್ತೀವಿ ಸಂವಿಧಾನದ ವಿರೋಧಿ. ಮತ್ತೇನಂದರೆ ಈಗಾಗಲೇ ಆಲ್ರೆಡಿ ಅಂದರೆ ಕಾಂಗ್ರೆಸ್ ಸರ್ಕಾರನೂ ಅವ್ರದ್ದೇ ದಿಕ್ಕಿನತ್ತ ಸಾಗ್ತಾ ಇದೆ. ಯಾಕೆ ಕೇಳಿದ್ರೆ, ಸಿದ್ದರಾಮಯ್ಯನವರೇ, ನಾನು ನಿಮ್ಗೆ ಹೇಳ್ತಾ ಇರೋದು ಏನಂದರೆ, ನೀವು ನಮ್ಮ ಅಂಬೇಡ್ಕರ್ ಅವರವರು ಬರೆದಂಥ ಪವಿತ್ರವಾದ ಸಂವಿಧಾನವನ್ನು ನಮಗೆ ಮರುಕಳಿಸಬೇಕು. ಯಾಕೆ ಕೇಳಿದ್ರೆ ಅದರದ್ದು ಕಗ್ಗೊಲೆ ನಡೀತಾ ಇದೆ. ಕಾರಣ ಏನಂದರೆ, ಅವರು ಮೊದಲನೇದಾಗಿ ಲಿಖಿತ ಹೋರಾಟದಲ್ಲಿ ಕೊಟ್ಟಿದ್ದರು. ಯಾಕಂದರೆ ಮೊದಲನೇ ಹೋರಾಟದಲ್ಲಿ 3 ಹಂತಗಳಿರ್ತವೆ. ಯಾಕಂದರೆ ಕೆಲವೊಂದು ಯುವಕರಿಗೆ ಗೊತ್ತಿಲ್ಲ. ಯಾಕಂದರೆ ಹೋರಾಟಗಳು ಯಾವ ಥರ ಇರ್ತವೆ ಅಂದರೆ, ಮೊದಲನೇದಾಗಿ ನಿಮ್ಮ ಲಿಖಿತ ಹೋರಾಟ ಮನವಿ ಅಂತೀವಲ್ವ, ಅದನ್ನು ಕೊಟ್ಕೊಳ್ಬೇಕು. ನಂತರ ಎರಡನೇದೇನೆಂದರೆ ಆಕ್ರೋಶ ವ್ಯಕ್ತಪಡಿಸೋದು. ಆಕ್ರೋಶ ವ್ಯಕ್ತವು ಬಗ್ಲಿಲ್ಲ ಅಂದರೆ ಆಗಲೇ ಅಟ್ಯಾಕ್ ದಾಳಿ ಮಾಡುವಂಥದ್ದೆಲ್ಲ ನಡೀತದೆ. ಅದನ್ನು ಕೂಡ ಇಲ್ಲೂ ಕೂಡ ಅದೇ ರೀತಿ ನಡೆದಿದೆ. ಯಾಕೆ ಕೇಳಿದರೆ, 12 ಈಗಾಗಲೇ ಆಗಿ 13 ವರ್ಷಗಳು ಕಳೆದಿದೆ. ಅದರ ಒಳಗೆ ಮಧ್ಯಂತರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅವ್ರದ್ದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಹೋರಾಟಗಳು ನಡೀತಾನೆ ಇದ್ದರೂ ಕೂಡ ನಾವು ನೋಡ್ತಾನೆ ಇದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಇತ್ತದು, ರಾಜ್ಯ ಮಟ್ಟದಲ್ಲಿ ಕೆಲವೊಂದು ಜನರಿಗೆ ಗೊತ್ತಿಲ್ಲ. ನೀವು ಈಗ ಹೋರಾಟ ಮಾಡ್ತೀವಿ, ಜಿಲ್ಲಾ ಮಟ್ಟದಲ್ಲಿ ಸಕ್ರಿಯವಾಗಿ ಹೋರಾಟವನ್ನು ಅವ್ರ ಮನೆಯವ್ರು ಮಾಡ್ಕೊಳ್ತಾ ಬರ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಈಗಾಗಲೇ ಸಂವಿಧಾನದ ನೀವು ಕಾಂಗ್ರೆಸ್ ಪಕ್ಷದವ್ರು ಏನು ಮಾಡಿದ್ರು ಅಂದರೆ, ನಾವು ಸಂವಿಧಾನದ ಪರ ಅಂದ್ಕೊಂಡು ನೀವೇನು ಬುಕ್ಕೆಲ್ಲ ಮಾಡಿಬಿಟ್ಟು ಹಂಚಿಕೆಯನ್ನು ಮಾಡಿದ್ರಿ, ನಾವು ಸಂವಿಧಾನ ಉಳಿಸಬೇಕು ಅಂತ. ಇದೇನಾ ನಿಮ್ಮ ಸಂವಿಧಾನ? ನಮಗೆ ಅಂಬೇಡ್ಕರ್ ಅವರು ಬರೆದಂಥ ಪವಿತ್ರವಾದ ಸಂವಿಧಾನ ಬೇಕು. ಯಾಕೆ ಕೇಳಿದರೆ, ಅವರು ಸಂವಿಧಾನಾತ್ಮಕವಾಗಿ ಹೋರಾಟವನ್ನು ಮಾಡಿದ್ದಾರೆ. ಯಾಕಂದರೆ ಅಧಿಕಾರಿಗಳು ಕೂಡ, ಪೊಲೀಸರು ಕೂಡ ನೋಡಿ, ನೀವು ಹೊಟ್ಟೆಯನ್ನು ದೊಡ್ಡ ಮಾಡಿಕೊಂಡು ತಿರುಗಾಡೋದು ಬಿಟ್ಟರೆ ಅವರು ಪುಕ್ಕಟ್ ಸ್ಯಾಲ್ರಿಯನ್ನು ತಿನ್ನೋದು. ಅದಕ್ಕಾಗಿ ಈಗಾಗಲೇ ಅವ್ರಿಗೆ ಏನಾಗ್ತದೆ ಅಂದರೆ, ಸಾಕ್ಷಿ ಒದಗಿಸೋದು ಅವ್ರ ಕೆಲಸ. ತಿಮ್ಮಾರೆಡ್ಡಿ ಎಲ್ಲರೂ ಇದ್ದಾರಲ್ಲ, ಸಮೀರ್ ಪರ ಎಲ್ಲ ಅವ್ರ ಕೆಲಸ ಅಲ್ಲ. ಎಕ್ಸಿಕ್ಯೂಟಿವ್ ಪವರ್ ಇರುವುದು ನಿಮಗೆ. ನೀವು ಸರ್ಕಾರ ನಡೆಸ್ತಾ ಇದ್ದೀರಾ. ಯಾಕಂದರೆ ನಾವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಜನರ ದುಡ್ಡೆಲ್ಲ ತೊಗೊಂಡು, ಟ್ಯಾಕ್ಸ್ ತೊಗೊಂಡು, ನೀವು ಮಂತ್ರಿಯವರು ಮುಖ್ಯಮಂತ್ರಿಯವರು ಕೂಡ ತಿಂಗಳು ಪಗಾರ ತೊಗೊಳ್ತೀರ, ಹೌದಾ? ಜನರ ದುಡ್ಡನ್ನು ತೊಗೊಂಡು ನಾವು ಸರ್ಕಾರ ನಡೆಸ್ತೀವಿ ಅಂತ ನೀವೇನು ಬೋಲ್ಡ್ ಹಾಕಿ ಕೂತಿದ್ರಲ್ಲ, ಸುಮ್ಮನೆ ಯಾಕೆ ಜನರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದೀರಾ? ನೀವು ಬೋಲ್ಡಿನ ತಕ್ಕ ಯಾವುದೇ ರೀತಿ ನಡ್ಕೊಳ್ತಾ ಇದ್ದ ಕಾರ್ಯಾಂಗ, ಈಗ ನಾವು ಇಷ್ಟು ದಿನ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೀವಲ್ಲ, ನ್ಯಾಯಾಂಗದಲ್ಲಿ ನೀವು ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ? ಅವರಿಗೆ ಅತ್ಯಾಚಾರಿಗಳಿಗೆ ನೀವು ಶಿಕ್ಷೆ ಕೊಡೋದು ಬಿಟ್ಟುಕೊಂಡು, ಶಿಕ್ಷೆ ಕೊಟ್ಟಿದ್ದಿದ್ರು ಸರ್ಕಾರ, ಇಂಥದ್ದೆಲ್ಲ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ಅವರು ಸಕ್ರಿಯವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಾದ ಕ್ರಮವನ್ನು ತಗೊಳ್ಳಿಲ್ಲ. ಯಾಕಂದರೆ ನಮ್ಮ ಧರ್ಮದಲ್ಲಿ ನೋಡಿ, ನೀವು ನಮ್ಮ ಸೀತಾಮಾತೆಯ ಅಪಹರಣ ಮಾಡಬೇಕಾದ್ರೆ ಋಷಿಯವರ ರೂಪದಲ್ಲೇ ತಗೊಂಡು ಅವರು ಅಪಹರಣ ಮಾಡಿರುವಂಥದ್ದು. ಯಾರು? ರಾವಣ ನಮ್ಮ ಸೀತಾಮಾತೆಗೆ. ಅದನ್ನು ಕೂಡ ಈಗಾಗಲೇ ಕೆಲವೊಂದು ಅತ್ಯಾಚಾರಿಗಳೇನು ಅಲ್ಲಿ ಧರ್ಮಸ್ಥಳದ ಹೆಸರು ತೊಗೊಂಡ್ರೆ ನಾವು ಪ್ರೊಟೆಕ್ಟ್ ಆಗ್ತೀವಿ, ನಾವು ಸೇಫ್ ಅಂತ, ಅವರು ಸೇಫ್ ಅಂತಬಿಟ್ಟು ಅದು ಮಾಡಿರುವಂಥದ್ದು. ಯಾಕಂದರೆ ಧರ್ಮಸ್ಥಳ ನಮ್ಮ ದೇವ್ರ ಬಗ್ಗೆ ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ. ಯಾಕಂದ್ರೆ ನಮ್ಮನೆ ದೇವರೇ ಅದು ಕೂಡ. ಆದರೆ ಅದೊಂದು ಗ್ರಾಮಕ್ಕೆ ಸೀಮಿತ ಆಗಿದ್ದರಿಂದ ಆ ಗ್ರಾಮದ ಹೆಸರು ಬಂದೇ ಬರ್ತದೆ. ಕೆಲವೊಂದು ಜನ BJP ಅವರಿಗೆ ಆ ಹೋರಾಟ ಮಾಡೋದಕ್ಕೆ ನೈತಿಕ ಹಕ್ಕು ಕೂಡ ಇಲ್ಲ ಈ ಒಂದು ವಿಷಯದಲ್ಲಿ. ಅದಕ್ಕಾಗಿ ಅವರ ಕಾಲಾವಧಿಯಲ್ಲಿ ಇಂಥದ್ದೊಂದು ನಡೆದವಾಗ ಅವರು ಹೋರಾಟಕ್ಕೆ ತೀರ್ವನ್ನು ಕೊಡ್ತಾ ಇದ್ದಾರೆ. ಕೋಮು ಪ್ರಚೋದಿತ ಕೋಮುವಾದಕ್ಕೆ ಆಸ್ವಾದವನ್ನು ಮಾಡಿಕೊಡುವಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ. ಯಾಕಂದರೆ ಹೆಚ್ಚಿನದಾಗಿ ದಕ್ಷಿಣ ಕನ್ನಡದಲ್ಲೇ ಇಂಥದ್ದೆಲ್ಲ ನಾವು ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲೇ ನೋಡೋಕ್ಕೆ ಹೆಚ್ಚಿನದಾಗಿ ಸಿಗ್ತದೆ. ಕಾರಣ ಏನಂದರೆ, ಇಂಥವರೆಲ್ಲ ಬಾಲ ಬಿಚ್ಚೋದೇ ಇಲ್ಲಿಂದ. ಯಾಕಂದರೆ ನಾವು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಗಳು ಯಾವುದೇ ರೀತಿ ಮಾಡ್ತಾನೆ ಇಲ್ಲ. ದೇವ್ರದ್ದು ಇದು ಬೇರೆ, ಅದು ಗ್ರಾಮ. ಧರ್ಮಸ್ಥಳ ಅನ್ನೋದು ಗ್ರಾಮದ ಹೆಸರು ಬಂದೇ ಬರ್ತದೆ. ಇವ್ರಿಗೇನು ಜನರಿಗೆ ಈಗ ಯುವಕರಿಗೆ ಒಂದು ದಾರಿ ತಪ್ಪಿಸುವ ಕೆಲಸ ನಡೀತಾ ಇದೆ ಈ BJP ಪಕ್ಷದವರಿಂದ. ಅದಕ್ಕಾಗಿ ನೀವು BJP ಪಕ್ಷದವರೇ, ನೀವು ನಿಮ್ಮ ಕಾಲಾವಧಿಯಲ್ಲಿ ನಡೆದವಾಗ ನೀವು ಎಷ್ಟೊಂದು ಹೋರಾಟ ಮಾಡಿದ್ದೀರಿ. ಈಗ ಅವ್ರ ಸೌಜನ್ಯ ಪರ ನೀವು ನ್ಯಾಯ ಕೊಡಿಸೋದಕ್ಕೆ ಹೋರಾಟವನ್ನು ಮಾಡೋದಿಲ್ಲ. ಅದು ಬಿಟ್ಟುಕೊಂಡು ಈ ಧರ್ಮಸ್ಥಳ ಪರ ಮಾತಾಡ್ತಾ ಇದ್ದೀರಿ ಕೆಲವು ಇದರಲ್ಲಿ. ಅದಕ್ಕೋಸ್ಕರ ನೀವು ಆ ಹುಡುಗಿನೂ ಕೂಡ ನಮ್ಮ ಹಿಂದೂ ಧರ್ಮದವಳ ಅಲ್ವಾ, ಅದಕ್ಕೆ ಅವ್ರಿಗೆ ನ್ಯಾಯ ಕೊಡಿಸಿ. ಅದನ್ನು ಬಿಟ್ಕೊಂಡು ತಪ್ಪಿತಸ್ಥರು ಯಾರೂ ಇರಲಿ. ನಾವು ವೀರೇಂದ್ರ ಹೆಗಡೆ ಅವರ ವಿರುದ್ಧ ಆಕ್ಷೇಪಣೆಯನ್ನು ಮಾಡ್ತಾ ಇಲ್ಲ. ಅಲ್ಲಿ ಈಗ
ಮಹಾಭಾರತದಲ್ಲಿ ನಾವು ನೋಡ್ತೀವಿ, ಏನು ಕರ್ಣನನ್ನು ಇಟ್ಟುಕೊಂಡು ಕೌರವರು ಒಂದು ಅತ್ಯಾಚಾರ ಆಗಿರ್ಬೋದು, ಕೆಟ್ಟ ಕೆಲಸವನ್ನು ಮಾಡಿದ್ರು. ಆದರೆ ಕರ್ಣನಿಗೆ ಪರಿಸ್ಥಿತಿ ಯಾವ್ದು ಬಂತು? ಅದೇ ರೀತಿಯಲ್ಲಿ ಅಲ್ಲಿ ದುರ್ಬಳಕೆ ಆಗ್ತಾ ಇದೆ. ಧರ್ಮಸ್ಥಳದ ಹೆಸರನ್ನು ಬಳಸ್ಕೊಂಡು ಅಲ್ಲಿ ಅತ್ಯಾಚಾರಿಗಳು ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಿದ್ದಾರೆ. ಧರ್ಮಸ್ಥಳ ಅಂದರೆ ಮಂಜುನಾಥೇಶ್ವರಿಗೆ ಅಣ್ಣಭೂತಗೆ ಏನು ಯಾವುದೇ ರೀತಿ ಸಂಬಂಧಗಳಿಲ್ಲ ಇದಕ್ಕೆ. ಯಾಕಂದರೆ ನಮಗವರು ದೊಡ್ಡ ದೇವರೇ, ಅವರು ಅದು ಶಕ್ತಿಪೀಠ, ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಅದು ಗ್ರಾಮದಲ್ಲಿ ಇಂಥದ್ದೊಂದು ನಡೆದಿದೆ ಅಂದವಾಗ ಅವರು ನಮಗೆ ಅದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಯಾಕಂದರೆ ಸಂವಿಧಾನಾತ್ಮಕವಾಗಿ ಅವರು ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿದ್ದಾವಾಗ ನಮ್ಮ ದೇಶದಲ್ಲಿ, ನಿಮ್ಮದೇನು ಹೊರಗಿನ ದೇಶದಲ್ಲಿ ಇದೆಯಾ? ಅದು ಇಲ್ಲ. ಅದಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೆ ಇಲ್ಲಾದರೆ ಆ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ನೈತಿಕ ಹಕ್ಕಿಲ್ಲ ಅಂತ ನಾವು ತಿಳ್ಕೊಳ್ತೀವಿ. ಯಾಕೆ ಕೇಳಿದ್ರೆ, ನಮಗೆ ಅಂಬೇಡ್ಕರ್ ಅವರಂತ ಬರೆದಂಥ ಒಂದು ಪವಿತ್ರವಾದ ಸಂವಿಧಾನ ಮೊದಲಿನ ಥರನೇ ಸಂವಿಧಾನ ಬೇಕು. ಯಾಕಂತ ಕೇಳಿದ್ರೆ, ಅವ್ರಿಗೆ ಯಾರು ತಪ್ಪಿತಸ್ಥರು ಯಾರ್ಯಾರು ಮಾಡಿದ್ದಾರೆ ಅವ್ರು ನೋಡಿ ಲಿಖಿತ ಹೋರಾಟದಲ್ಲಿ ನಿಮ್ಗೆ ಕೊಟ್ಟಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದು 10-12 ವರ್ಷ 13 ವರ್ಷದಿಂದ ಸಕ್ರಿಯವಾಗಿ ಹೋರಾಟಗಳು ಮಾಡ್ಕೊಳ್ತಾ ಬರ್ತೀವಿ. ನಿಮ್ಮದು ಸಾಮಾನ್ಯ ಒಂದು ವಿಚಾರಣೆ ಕೂಡ ನಡೆದಿಲ್ಲ ಯಾರಿಗೂ ಕೂಡ. ಯಾಕಂದ್ರೆ ಅವ್ರು ಯಾರಿಗೋ ಹುಚ್ಚರಿಗೆ ಏನೋ ಒಬ್ರಿಗೆ ತಂದು ಹಾಕಿದ್ರಂತೆ, ಅವ್ರು ನಿರಪರಾಧಿ ಅಂತ ಬಿಟ್ರಂತೆ. ಅದೇ ನಡೆದಿರೋದು ಬಿಟ್ಟರೆ ಬಾಕಿ ಯಾವುದು ಕೂಡ ನಡೆದಿಲ್ಲ. ಅದಕ್ಕಾಗಿ ನಾವು ಹೇಳೋದೇನೆಂದರೆ, ಯುವಕರಿಗೆ ಹೇಳ್ತಾ ಇದ್ದೀನಿ, ಯುವಕರು ಹೇಳ್ತಾ ತಿಮ್ಮಾರೆಡ್ಡಿ ಪರ ನೀನು ಇದು ಮಾಡ್ತಾ ಇದೆಯಾ, ಸಮೀರ್ ಪರ. ಯಾಕಂದರೆ ನಮಗೆ ಶ್ರೀಕೃಷ್ಣನಾದವನು ಭಗವದ್ಗೀತೆಯಲ್ಲಿ ಯುದ್ಧ ಭೂಮಿಯಲ್ಲಿ ಹೇಳಿದ್ದಾನೆ, ನ್ಯಾಯಬದ್ಧವಾದ ಹೋರಾಟಕ್ಕೆ ಇದೇ ಧರ್ಮ ಬೇಕು, ಇದೇ ಜಾತಿ ಬೇಕು, ಇದೇ ಮಣ್ಣು ಇವು ಬಳಸಬೇಕು ಅಂತ ಹೇಳಲಿಲ್ಲ. ಅವ್ರು ಏನು ಮಾಡಿದಾನೆ ಕೇಳಿದ್ರೆ, ನ್ಯಾಯಬದ್ಧವಾದ ಹೋರಾಟ ಯಾರು ಮಾಡಿದ್ರು ಕೂಡ, ಯಾವ ಧರ್ಮದವ್ರು ಮಾಡಿದ್ರು ಕೂಡ ನನಗೆ ಸಲ್ತದೆ. ಯಾಕಂದರೆ ನಾವು ಮಾಡ್ತಿರುವಂಥದ್ದು ನ್ಯಾಯಬದ್ಧವಾದಂಥ ಒಂದು ಹೋರಾಟ. ಈಗಾಗಲೇ ನಾವು ಹಳೆ ಮಹಾಭಾರತ ನೋಡಿದವಾಗ ಅಲ್ಲಿ ಅರ್ಜುನ ಪಾತ್ರವನ್ನು ಮಾಡಿದವನು ಕೂಡ ಅವನು ಮುಸ್ಲಿಮ್ಸೇ. ಅವನು ಅರ್ಜುನನ ಪಾತ್ರಕ್ಕೆ ಕಳೆ ತುಂಬಿದವನು. ಅದು ತಮಗೆಲ್ಲ ಗೊತ್ತಿರ್ಬೇಕು. ಯಾಕಂದರೆ ಇಲ್ಲಿ ಧರ್ಮದ ವಿಷಯಗಳು ಬರೋದಿಲ್ಲ. ಯಾಕಂದರೆ ಅನ್ಯಾಯ ನಡೆದವಾಗ ಅದು ನಿಮ್ಗೆ ಪಾರದರ್ಶಕವಾಗಿ ಒಂದು ತನಿಖೆಯನ್ನು ಆಗಲಿಲ್ಲ ಅಂದ್ಕೊಳ್ಳೆ ಅವ್ರು ಬೇರೆ ಹಸ್ತಕ್ಷೇಪ ಮಾಡೋದು ಸಹಜ. ಅದಕ್ಕಾಗಿ ಒಂದು ಹೆಣ್ಣಿಗೆ ಒಂದು ಅನ್ಯಾಯ ನಡೆದಿದೆ. ಯಾಕಂದರೆ ನಾವು ಹೆಣ್ಣಿನ ವಿಷಯದಲ್ಲಿ ನೋಡಿದ್ದೆ, ನಾವು ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೀನಿ ನಿಮಗೆ. ದ್ರೌಪದಿಗೆ ವಸ್ತ್ರಾಭರಣ ನಡೆದಾಗ ಮಹಾಭಾರತನೇ ನಡೆದೋಯ್ತು. ನಂತರ ಸೀತಾಮಾತೆ ಅಪಹರಣ ಮಾಡಿದಾಗ ರಾಮಾಯಣನೇ ನಡೆದೋಯ್ತು ಅಂತ ಬಂಗಾರದ ಲಂಕೆಯನ್ನು ಕಟ್ಟಿಕೊಂಡ ರಾವಣನೇ ಏನಿಲ್ಲದೆ ಹೋದ, 10 ತಲೆ ಇತ್ತು ಅವನಿಗೆ, ಮತ್ತು ಬಂಗಾರ ಲಂಕೆಯನ್ನು ಆತ ಈ ಶಿವನ ದೊಡ್ಡ ಭಕ್ತನಾಗಿದ್ದರೂ ಕೂಡ ಅವನಿಗೆ ಸಾವು ಯಾವ ಥರ ಬಂತು. ಅದೇ ರೀತಿಯಲ್ಲಿ ನಾವು ನಮ್ಮ ಮಂಜುನಾಥನ ಬಗ್ಗೆ ಯಾವ ಆಕ್ಷೇಪಣೆ ಇಲ್ಲ. ಮತ್ತು ನಮಗೆ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ನಾವು ಯಾವುದೇ ರೀತಿ ಶಬ್ದವನ್ನು ಬಳಸೋದಿಲ್ಲ. ಅವರವ್ರ ಫಾಲೋವರ್ಸ್, ಅವ್ರವ್ರ ಗಣ್ಯ ವ್ಯಕ್ತಿಗಳು, ಅವರ ಫಾಲೋವರ್ಸ್ ಅವರಿಗಿದ್ದಾರೆ. ಅವ್ರು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರು ಪಾಪ ಒಳ್ಳೆ ಒಂದು ಕೆಲಸ, ಅವರ ಹೆಸರನ್ನು ಬಳಸ್ಕೊಂಡು ಅಲ್ಲಿ ಏನು ಬೇಡದೆ ಒಂದು ಕೆಲಸವನ್ನು ಇದನ್ನು ಮಾಡಿದೆ, ಕಾಣದ ಕೈ ಕೆಲಸ ಮಾಡಿದೆ. ಅದನ್ನು ನೀವು ಪಾರದರ್ಶಕವಾಗಿ ಭೇದಿಸಬೇಕು. ಯಾಕಂದರೆ ಧರ್ಮದ ವಿಷಯ ಇಲ್ಲಿ ಬರ್ತಾ ಇಲ್ಲ. ಸಂವಿಧಾನದ ಅಡಿಯಲ್ಲಿ ಬಂದಾವಾಗ ಇಲ್ಲಿ ನ್ಯಾಯದ ವಿಷಯ ಬರಬೇಕು. ಯಾಕಂದರೆ ಸಿದ್ದರಾಮಯ್ಯನವರೇ, ಅದಕ್ಕಾಗಿ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲ ಬಿಟ್ಟು ನೀವು ಸಂವಿಧಾನದ ಬಗ್ಗೆ ನೀವು ಮಾತಾಡೋಕ್ಕೆ ನೈತಿಕ ಹಕ್ಕಿಲ್ಲ. ಯಾಕಂದ್ರೆ ಸಂವಿಧಾನಾತ್ಮಕವಾಗಿ ಹೋಗಬೇಕಾದ್ರೆ ಅವರು ಸಂವಿಧಾನಾತ್ಮಕವಾಗಿ ನಿಮ್ಮ ಮನವಿಯನ್ನು ಕಳೆದ ಬಾರಿ ಮೊದಲಿಂದನೂ ಮನವಿ ಎಲ್ಲ ಕೊಟ್ಕೊಂಡು ಬರ್ತಾ ಇದ್ದಾರೆ. ಕೆಲವೊಂದು ಡಿಬೇಟ್ನಲ್ಲಿ ನೀವು ಅದನ್ನ ಹೋರಾಟ ಎಲ್ಲಿ ಮಾಡ್ತಿದ್ರಿ, ಅದು ರಾಜ್ಯ ಮಟ್ಟದಲ್ಲಿ ಫೋಕಸ್ ಆಗಿರಲಿಲ್ಲ. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೀವು ಎಲ್ಲ ಅಲ್ಲಿ ಪೇಪರ್ ನ್ಯೂಸ್ ಎಲ್ಲ ತೆಗೆದು ನೋಡ್ಬೋದು. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಕ್ರಿಯವಾಗಿ ಹೋರಾಟಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರ ಮನೆಯವ್ರದ್ದೆಲ್ಲ ನಡೀತಾನೆ ಇದೆ, ನಾವು ನೋಡ್ತಾನೆ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಆ ಒಂದು ಮಗುಗೆ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋದೇ ನಾವು ಮುಂದಿನಿಂದಲೇ ಸಕ್ರಿಯವಾಗಿ ಹೋರಾಟವನ್ನು ಮಾಡ್ತೀವಿ. ನಮ್ಮ ಧರ್ಮದ ವಿಷಯದಲ್ಲಿ, ನಮ್ಮದು ಧರ್ಮನೇ ಹಿಂದೂ ಧರ್ಮನೇ, ಆದರೆ ನಾವು ಧರ್ಮದ ವಿಷಯದಲ್ಲಿ ಯಾವುದೇ ರೀತಿ ಮಾತಾಡೋದಿಲ್ಲ. ಧರ್ಮಸ್ಥಳಕ್ಕೆ ನಾವು ಅಲ್ಲೇ ಊಟ ಮಾಡಿದ್ದೀವಿ, ಮತ್ತೇನಂದ್ರೆ ಅಲ್ಲಿ ಆಡಿ ಬೆಳೆದಿದ್ದೀವಿ. ಸಣ್ಣಿದ್ದಾಗಿಂದ ನಾವು ಎಲ್ಲೆಲ್ಲಿ ಊಟವನ್ನು ಮಾಡ್ತಿದ್ವಿ ಮೊದಲೇ ಇದರಲ್ಲೆಲ್ಲ, ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ಆದರೆ ನೀವು ಅಲ್ಲಿ ಧರ್ಮಸ್ಥಳ ಅಂದರೆ ಅದೊಂದು ಗ್ರಾಮಕ್ಕೆ ಸೀಮಿತವಾಗಿರಬೇಕು. ನೀವು ಧರ್ಮಕ್ಕೆ ಬರಬಾರ್ದದ್ದು. ಅದು ಧರ್ಮಕ್ಕೆ ಮತ್ತು ಇದಕ್ಕೆ ಹಿಂದೂ ಧರ್ಮಕ್ಕೆ ಬರೋದಿಲ್ಲ. ಹಿಂದೂ ಸ್ಥಳ ಅಲ್ಲ ಅದು, ಅದಕ್ಕೆ ಧರ್ಮಸ್ಥಳ. ಧರ್ಮ ಅಂದರೆ ಏನು? ಧರ್ಮವಾಗಿ ಇದು ಮಾಡಿದ್ರೆ ಯಾವುದಕ್ಕೂ ಧರ್ಮಸ್ಥಳ ಅಂತ ಹೆಸರು ಇಟ್ಕೊಳ್ಬೋದು, ಧರ್ಮವಾಗಿ ನಡೆಸ್ಕೊಂಡ್ರೆ. ಅದಕ್ಕಾಗಿ ನಮಗೆ ಹಿಂದೂ ದೇವ್ರದ ಮಂಜುನಾಥೇಶ್ವರಿಗೆ ಏನು ಯಾವುದೇ ರೀತಿ ಧಕ್ಕೆ ಬರ್ತಿದ್ದಂಗೆ ನೋಡ್ಕೊಳ್ಬೇಕು. ಮತ್ತು ನಾವು ಮಂಜುನಾಥನಿಗೆ ಯಾವಾಗೂ ಕೈ ಮುಗಿತೀವಿ, ಅದ್ರ ಬಗ್ಗೆ ಯಾವುದೇ ರೀತಿ ಧಕ್ಕೆ ಬರುವಂಥದ್ದು ಮಾತುಗಳು ನಾವು ಯಾವುದೂ ಆಡೋದಿಲ್ಲ. ಅಣ್ಣಭೂತನು ಕೂಡ ಅಪಾರವಾದ ಅವರೊಂದು ಶಕ್ತಿ ಪೀಠ, ಅದು ಅವ್ರದ್ದು ಒಂದು ಶಕ್ತಿ ಇದೆ, ನಮಗೂ ಗೊತ್ತಿದೆ. ಅದಕ್ಕೋಸ್ಕರ ಅಲ್ಲಿ ಧರ್ಮಸ್ಥಳದಲ್ಲಿ ಏನು ಒಂದು ಹೆಣ್ಣಿಗೆ ಅತ್ಯಾಚಾರ ನಡೆದಿದೆ, ಅದಕ್ಕೋಸ್ಕರ ಅಷ್ಟೇ ಸೀಮಿತವಾಗಿ ಮಾತಾಡಿ. ಯಾಕಂದರೆ ಈ BJP ಅವ್ರ ಪಕ್ಷದವ್ರು ಬಂದ್ಬಿಟ್ಟು ಅಲ್ಲಿ ಬಣ್ಣ ಹಚ್ಚೋದು ಬೇಡ. ಯಾಕಂದ್ರೆ ನೀವೆಲ್ಲ ಬಣ್ಣ ಹಚ್ಕೊಂಡು ಎಲ್ಲ ಕಡೆ ನೋಡಾಗಿದೆ ನಾವು, ಇಡೀ ಕರ್ನಾಟಕ, ಇಡೀ ದೇಶದಲ್ಲಿ ನಿಮ್ಮದು ಒಂದೇ ಪುಸ್ತಕನೇ ಅದು. ನೀವು ನಮ್ಮ ಧರ್ಮಸ್ಥಳಗೆಲ್ಲ, ನಮ್ಮ ಇದಕ್ಕೆ ಶಕ್ತಿಪೀಠಕ್ಕೆ ಯಾವುದೇ ರೀತಿಯಾದಂಥ ಒಂದು ಅಲ್ಲಿ ಕೋಮವಾದ ಮಾಡಿಬಿಟ್ಟು ಯಾವುದೇ ಹೆಸರನ್ನು ಹಾಳು ಮಾಡೋದು ಬೇಡ. ದೇಶ ವಿದೇಶದ ಮಟ್ಟದಲ್ಲಿ ಈ ಕಳೆದ ಬಾರಿ ನಾನು ಇಂಗ್ಲೀಷ್ನಲ್ಲೂ ಕೂಡ ಮಾಡಾಕಿದೆ ಇದನ್ನು. ಮತ್ತು ನೀವು ಇದೇ ಬಣ್ಣ ಹಚ್ಚುತ್ತಾ ಇದ್ದು ಬಿಟ್ಟರೆ ನಮ್ಮದು ಸಾಮಾಜಿಕ ಜಾಲತಾಣ ವಿದೇಶ ಮಟ್ಟದಲ್ಲಿ ದೊಡ್ಡ ಮಟ್ಟದ ಗ್ರೂಪ್ನಲ್ಲಿದೆ. ಅದ್ರ
ನೀರಿನಲ್ಲಿ ನಾವು ಹಾಕ್ಬಿಟ್ಟು ನಿಮ್ಮದೆಲ್ಲ ಬಣ್ಣ ಬಯಲು ಮಾಡ್ತೀವಿ. ಯಾಕಂದರೆ ಇಲ್ಲಿ ಕೋಮವಾದ ಬೇಡ. ನಮ್ಮ ಸೌಜನ್ಯ ಒಂದು ಹೆಣ್ಣು ಹುಡುಗಿಗೆ ನ್ಯಾಯ ಕೊಡಿಸೋ ತನಕ ನಾವು ಬಿಡೋದು ಇಲ್ಲ. ಯಾಕಂದ್ರೆ ನೀವು ನಮ್ಗೆ ಅರೆಸ್ಟ್ ಮಾಡಿದ್ರು ಬೇಜಾರಿಲ್ಲ, ನಾವೇನು ಫರಕ್ ಪಡೋದಿಲ್ಲ. ಅಲ್ಲಿ ನಾವೆಲ್ಲ ಲೆಕ್ಕಾಚಾರವನ್ನು ಕೊಡ್ತೀವಿ. ದೊಡ್ಡ ದೊಡ್ಡ ಮಾಧ್ಯಮದವರು, ಯಾವುದೇ ಮಾಧ್ಯಮದವರು ಬಂದರೂ ಕೂಡ ನಾವು ಅದಕ್ಕೆ ಪ್ರತಿ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೇವೆ. ಯಾಕಂದರೆ ಕೇಳಿದ್ರೆ ಅವರು 13 ವರ್ಷದಿಂದ ಸಕ್ರಿಯವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಎರಡು ಭ್ರಷ್ಟ ಸರ್ಕಾರ ಒಂದೇ ಕಡೆ ಮಿಕ್ಸ್ ಆಗೋಟ್ಟಿದೆ. ಅದಕ್ಕೆ ಅವರು ಸಂವಿಧಾನದ ಈ ಉಳಿವಿಗಾಗಿ ನಾವು ಹೋರಾಟವನ್ನು ಮಾಡಬೇಕು. ಈಗ ಸಂವಿಧಾನದ ಪರ ಈ ಬುದ್ಧಿಜೀವಿಗಳಂತ ಹೇಳ್ತೀವಲ್ವ, ಅವರು ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡಿದಾಗ ನೀವು ಸಾಮಾನ್ಯ ಒಂದು ತನಿಖೆಯನ್ನು ಕೂಡ ಮಾಡುವಂಥ ಯೋಗ್ಯತೆ ಇಲ್ಲ ಅಂದಮೇಲೆ ನೀವೇನು ಯಾರು ತಪ್ಪು ಯಾರೇ ಮಾಡಿರಲಿ, ನಾವು ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ನಾವು ಬಹಿರಂಗವಾಗಿ ಹೇಳ್ತಾ ಇಲ್ಲ. ಅವ್ರು ಮಾಡಿದಾರಂತ ನಾವೇನು ಹೇಳಿಲ್ಲ. ಅಲ್ಲಿ ಯಾರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗಬೇಕು ಅಷ್ಟೇ. ಬಾಕಿ ಇರೋದ್ಬಿಟ್ಟು ಸಾಮಾನ್ಯ ಜನರಾದ್ರೂ ಬಿಡ್ತಿದ್ರ ಇಷ್ಟು ದಿನಕ್ಕೆ? ಅದೇ ಒಂದು ಯಕ್ಷ ಪ್ರಶ್ನೆ. ಮತ್ತೇನಂದರೆ ಅವರ ಒಂದು ತಾಯಿ, ಅವ್ರ ಕುಟುಂಬದವರಿಗೆ ನಾವು ಒಂದು ಗ್ರೇಟ್, ಅವರು ದೊಡ್ಡ ಮಟ್ಟದ ಗ್ರೇಟ್ ಅಂತ ಹೇಳಬೇಕು. ಯಾಕೆ ಕೇಳಿದರೆ ಅದು ಸಕ್ರಿಯವಾಗಿ ಒಂದು ಹೆಣ್ಣನ್ನು ಎತ್ತಿದವರು ಆ ಮಟ್ಟದ ಸಕ್ರಿಯವಾಗಿ ಹೋರಾಟವನ್ನು ಮಾಡ್ತಾರಲ್ಲ, ಅದು ದೊಡ್ಡ ವಿಷಯ. ಮತ್ತು ಪ್ರತಿಯೊಂದು ಹೆಣ್ಣು ಎತ್ತಿದವರು ಇದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೆ ನೀವು ಸಕ್ರಿಯವಾಗಿ ಹೋರಾಟವನ್ನು ಮಾಡಬೇಕು. ಈ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಅದನ್ನು ಹೆಮ್ಮೆ ಪಡಬೇಕು. ಅದನ್ನು ಪ್ಲಾಟ್ಫಾರ್ಮ್ ಆಗಿ ಇದು ಮಾಡ್ಕೋಬೇಕು. ಏಕೆ ಹೆಣ್ಣಂದರೆ ಒಂದು ನಮ್ಮ ಶಕ್ತಿ ಅವ್ರದ್ದು, ನಮ್ಮ ತಾಯಿ ಕೂಡ ಹೆಣ್ಣೆ, ನಮ್ಮ ಭೂಮಿ ಕೂಡ ಹೆಣ್ಣೆ, ತಾಯಿ ಮತ್ತು ಹೆಣ್ಣು ನಮ್ಮ ಮದುವೆ ಆಗುವಂಥದ್ದು ಹೆಣ್ಣಿಗೆ ನಮ್ಮ ಒಂದು ಧರ್ಮದಲ್ಲಿ ಅಪಾರವಾದಂಥ ಒಂದು ದೊಡ್ಡ ಮಟ್ಟದ ಸ್ಥಾನಮಾನ ಇದೆ. ಅದನ್ನು ಉಳಿಸ್ಕೊಳ್ಳಿ. ಯಾಕಂದರೆ ಇಲ್ಲಿ ಹೆಣ್ಣಿನ ಪ್ರಶ್ನೆ ಆಗಿದೆ. ಅಲ್ಲಿ ನಾವು ಕಳೆದ ಬಾರಿ ಹೇಳ್ದಂಗೆ ಶ್ರೀಲಂಕಾದಲ್ಲಿ ರಾವಣನಾದವನು ಈಶ್ವರ ಮಹಾಭಕ್ತನಾದರೂ ಕೂಡ ಅವನಿಗೆ ಸಾವು ಸಂಭವಿಸಿದೆ. ಮತ್ತೇನಂದರೆ ಮಹಾಭಾರತದಲ್ಲೂ ಕೂಡ ನೋಡಿ, ನೀವು ಹೆಣ್ಣಿನ ವಿಷಯಕ್ಕೆ ಹೋದಾಗ ಎಷ್ಟೇ ದೊಡ್ಡ ಭಕ್ತರಿದ್ದರೂ ಕೂಡ ನೆಲಸಮ ಆಗಿದ್ದಾರೆ. ಅದಕ್ಕಾಗಿ ಮುಂದಿನಿಂದಲೇ ಯಾವುದೇ ರೀತಿಯಾದ ಇದು ಮಾಡಬೇಕು. ಯಾಕಂದರೆ ನಾವು ಮುಂದಿನಿಂದಲೇ ಇಂಗ್ಲೀಷ್ ಮಟ್ಟದಲ್ಲಿ ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಇದರಲ್ಲಿ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲೀಷ್ 3 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ರೆ ನಿಮ್ಮ ಮುಂದಿನ ಇದಾಗ್ಬೋದು. ಅದಕ್ಕಾಗಿ ಸಿದ್ದರಾಮಯ್ಯನವರೇ ಸಂವಿಧಾನವನ್ನು ಉಳಿಸಿ. ಯಾಕಂದರೆ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಂಡವರು. ಯಾಕಂದರೆ ಇಲ್ಲೂ ಮುಸ್ಲಿಂ ವಿಷಯ ಇಲ್ಲ. ಯಾಕಂದರೆ ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾಕಂದರೆ ನಮ್ಗೆ ನ್ಯಾಯನೇ ಮುಖ್ಯ. ಅದು ನಮ್ಮದು ಶಕ್ತಿಪೀಠ. ಅದು ನಾವು ಹಿಂದೂ ಧರ್ಮದ ಬಗ್ಗೆ ಮಾತಾಡೋದಿಲ್ಲ. ನಮಗೂ ಅದು ಹಿಂದೂ ಧರ್ಮದ ಧರ್ಮಸ್ಥಳದ ಮಂಜುನಾಥೇಶ್ವರನ ಹೆಸರು ಬರುವಂಗಿಲ್ಲ. ಅದು ಧರ್ಮಸ್ಥಳ ಗ್ರಾಮಕ್ಕಷ್ಟೇ ಸೀಮಿತ ಆಗಿರಬೇಕು. ಅದು ಧರ್ಮಸ್ಥಳ ಗ್ರಾಮ ಒಳ್ಳೆಯದಕ್ಕೂ ಅದಕ್ಕೆ ಬರ್ತದೆ, ಕೆಟ್ಟದಿದ್ದರೂ ಕೂಡ ಅದಕ್ಕೆ ಬರ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.